ಅವನ ಮನೆಗೆ ಹೋದರು. ಇದನ್ನು ಒಂದು ದೊಡ್ಡ ಜಾತ್ರೆಯಲ್ಲಿ ಆಚರಿಸಲಾಯಿತು. ಮಂಜೂಷವನ್ನು ಹೊತ್ತುಕೊಂಡು ಬರುತ್ತಿದ್ದ ದೇವಿಯರಿಗೆ ದೇವರ ಸಹಾಯ ದೊರೆತುದರಿಂದ ಅವರು 7 ಹೋರಿಗಳನ್ನು 7 ಕುರಿಗಳನ್ನು ಬಲಿದಾನ ಮಾಡಿದರು. ದಾವೀದನು ಮಂಜೂಷ ಹೊತ್ತವರ ವಾದ್ಯ ವಾದಿಸುವವರು ಹಾಗೂ ಅವರ ನಾಯಕ ಕಿರಣ್ಯನು ಅತ್ಯುತ್ತಮ ನೂಲಿನಿಂದ ತಯಾರಿಸಿದ ನಿಲುವಂಗಿಗಳನ್ನು ಧರಿಸಿದರು. ದಾವೀದನು ಏಫೋದನ್ನು ಕೂಡ ಧರಿಸಿಕೊಂಡಿದ್ದರು. ಹೀಗೆ ಎಲ್ಲಾ ಇಸ್ರಾಯೇಲರು ಜೆರುಸಲೇಮಿನವರಿಗೆ ಆನಂದ ಘೋಷಗಳಿಂದಲೂ ತುತ್ತೂರಿ, ಕೊಂಬು, ತಾಳ, ತಂತಿ ವಾದ್ಯಗಳ ಸಂಗೀತದಿಂದಲೂ ಸರ್ವೇಶ್ವರನ ನಿಬಂಧನಾ ಮಂಜೂಷವನ್ನು ಹೊತ್ತು ತಂದರು. ಪ್ರಭುವಿನ ವಾಕ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಹಿಂದಿನ ಕಾಲದಲ್ಲಿ ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳ ಮಂಜೂಷವನ್ನ ಇರುವ ಸ್ಥಳವನ್ನೆಲ್ಲ ದೇವರು ತಮ್ಮ ಪ್ರಸನ್ನತೆಯಿಂದ ಆಶೀರ್ವದಿಸುವಂತೆ ಪ್ರಾರ್ಥಿಸೋಣ. ಸಂತ ಜೋಸೆಫ್ ಅವರ ಸ್ವರೂಪವನ್ನು ಈ ತೇರಿನಲ್ಲಿ ಹೊತ್ತುಕೊಂಡು ಹೋದಡೆಯಲ್ಲೆಲ್ಲ ಜನರು ಹೆಚ್ಚು ವಿಶ್ವಾಸ ಹಾಗೂ ಭಕ್ತಿಯುಳ್ಳವರಾಗಿ ಒಳ್ಳೆಯ ಜೀವನ ನಡೆಸಲು ಪ್ರೇರಣೆ ಪಡೆಯುವಂತೆ ನಿಮ್ಮ ಉತ್ತರ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ತೇರನ್ನು ವೀಕ್ಷಿಸುವ ಕ್ರೈಸ್ತೇತರು ನಿಜ ದೇವರ ಅರಿವು ಹಾಗ ಯೇಸು ಸ್ವಾಮಿಯ ಜ್ಯೋತಿಯನ್ನು ಪಡೆದು ಬದುಕನ್ನು ಸಮೃದ್ಧಿಗೊಳಿಸಿಕೊಳ್ಳುವಂತೆ ಈ ಮೆರವಣಿಗೆ ಸಾಗಿದ ಕಡೆಯಲ್ಲೆಲ್ಲ ಶಾಂತಿ, ಸಮಾಧಾನ, ಆಶೀರ್ವಾದವು ಮನೆಗಳಲ್ಲಿ ನೆಲೆಸಿ ಜನರೆಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ತಮ್ಮ ಬಾಳನ್ನು ದೇವರ ಅನುಗ್ರಹದಲ್ಲಿ ರೂಪಿಸಿಕೊಳ್ಳುವಂತೆ ಕರುಣೆ ಮಾಡಲು ಪ್ರೇರಣೆ ಮತ್ತು ಶ್ರೇಷ್ಠ ಮೌಲ್ಯಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳುವಂತೆ ಸರ್ವಶಕ್ತ ತಂದೆಗೆ ಸಂತ ಜೋಸೆಫ್ ಅವರ ಹಬ್ಬದಂದು ನಾವು ಮಾಡುವ ಪಾತ್ರರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಸಾಗುವ ದಾರಿಗಳಲ್ಲೂ ಪ್ರಭು ಕ್ರಿಸ್ತರು ನಮ್ಮ ದಾರಿ ದೀಪವಾಗಿರಲಿ ಎಂದು ಪ್ರಾರ್ಥಿಸುತ್ತ ಅವರೇ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ನಾಳು ತಂದೆ, ಸಂತ ಜೋಸೆಫ್ ಅವರ ಸ್ವರೂಪದಿಂದ ಅಲಂಕರಿಸಲ್ಪಟ್ಟ ಈ ತೇರನ್ನು ಆಶೀರ್ವದಿಸಿರಿ. ಈ ಸ್ವರೂಪವನ್ನು ವೀಕ್ಷಿಸುವವರೆಲ್ಲರನ್ನು ವಿಶ್ವಾಸದಲ್ಲಿ ನೆಲೆಯೂರಿಸಿ ಈ ನಮ್ಮ ಸಂತ ಜೋಸೆಫರ ಪ್ರೀತಿಗೆ ಸಾಕ್ಷಿಗಳಾಗುವಂತೆ ಮಾಡಿರಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಾವೆಲ್ಲರನ್ನು ಹರಸಿ ಆಶೀರ್ವದಿಸಿರಿ. ಸಂತ ಜೋಸೆಫರೇ, ಶ್ರಮಿಕರ ಪಾಲಕರೇ, ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದ ಶ್ರೇಷ್ಠ ಸಂತರೇ. ಸಂತ ಜೋಸೆಫರೇ, ಶ್ರಮಿಕರ ಪಾಲಕರೇ, ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದ ಶ್ರೇಷ್ಠ ಸಂತರೇ. ನಮಿಸುವೆವು ಶಿರಬಾಗಿ, ಪ್ರಾರ್ಥಿಸಿರಿ ನಮಗಾಗಿ. ನಮಿಸುವೆವು ಶಿರಬಾಗಿ, ಪ್ರಾರ್ಥಿಸಿರಿ ನಮಗಾಗಿ. ಸಂತ ಜೋಸೆಫರೇ,
ದೇವಕುವರಗೆ ಪೋಷಕನಾಗಿ, ದೇವಮಾತೆಗೆ ಪತಿಯಾಗಿ, ದೇವಕುವರಗೆ ಪೋಷಕನಾಗಿ, ದೇವಮಾತೆಗೆ ಪತಿಯಾಗಿ, ಧರ್ಮಸಭೆಯ ಸ್ತಂಭವಾಗಿ, ನೀತಿ ಮಾರ್ಗದಿ ನಡೆದ ಸಂತರೆ, ಧರ್ಮಸಭೆಯ ಸ್ತಂಭವಾಗಿ, ನೀತಿ ಮಾರ್ಗದಿ ನಡೆದ ಸಂತರೆ, ನಮಿಸುವೆವು ಶಿರಬಾಗಿ, ಪ್ರಾರ್ಥಿಸಿರಿ ನಮಗಾಗಿ, ನಮಿಸುವೆವು ಶಿರವಾಗಿ, ಪ್ರಾರ್ಥಿಸಿರಿ ನಮಗಾಗಿ, ಸಂತ ಜೋಸೆಫರೇ. ದಾವಿದ ವಂಶಕ್ಕೆ ಕೀರ್ತಿಯಾಗಿ, ದೇವವಾಕ್ಯಕ್ಕೆ ಶರಣಾಗಿ, ದಾವಿದ ವಂಶಕ್ಕೆ ಕೀರ್ತಿಯಾಗಿ, ದೇವವಾಕ್ಯಕ್ಕೆ ಶರಣಾಗಿ, ನಮ್ಮ ಬಾಳಿಗೆ ಆದರ್ಶವಾಗಿ, ಪ್ರೀತಿ ಮಾರ್ಗವ ತೋರಿದ ಸಂತರಿ, ನಮ್ಮ ಬಾಳಿಗೆ ಆದರ್ಶವಾಗಿ, ಪ್ರೀತಿ ಮಾರ್ಗವ ತೋರಿದ ಸಂತರೆ, ನಮಿಸುವೆವು ಶಿರಬಾಗಿ, ಪ್ರಾರ್ಥಿಸಿರಿ ನಮಗಾಗಿ, ನಮಿಸುವೆವು ಶಿರವಾಗಿ, ಪ್ರಾರ್ಥಿಸಿರಿ ನಮಗಾಗಿ, ಸಂತ ಜೋಸೆಫರೇ, ಶ್ರಮಿಕರ ಪಾಲಕರೇ, ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದ ಶ್ರೇಷ್ಠ ಸಂತರೇ, ಸಂತ ಜೋಸೆಫರೇ, ಶ್ರಮಿಕರ ಪಾಲಕರೇ, ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದ ಶ್ರೇಷ್ಠ ಸಂತರೇ, ನಮಿಸುವೆವು ಶಿರಬಾಗಿ, ಪ್ರಾರ್ಥಿಸಿರಿ ನಮಗಾಗಿ, ನಮಿಸುವೆವು ಶಿರವಾಗಿ, ಪ್ರಾರ್ಥಿಸಿರಿ ನಮಗಾಗಿ, ಸಂತ ಜೋಸೆಫರೇ. ಸಂತ ಜೋಸೆಫರೇ, ಶ್ರಮಿಕರ ಪಾಲಕರೇ, ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದ ಶ್ರೇಷ್ಠ ಸಂತರೇ, ಸಂತ ಜೋಸೆಫರೇ, ಶ್ರಮಿಕರ ಪಾಲಕರೇ, ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದ ಶ್ರೇಷ್ಠ ಸಂತರೇ, ನಮಿಸುವೆವು ಶಿರಬಾಗಿ, ಪ್ರಾರ್ಥಿಸಿರಿ ನಮಗಾಗಿ, ನಮಿಸುವೆವು ಶಿರವಾಗಿ, ಪ್ರಾರ್ಥಿಸಿರಿ ನಮಗಾಗಿ, ಸಂತ ಜೋಸೆಫ
ದೇವಕುವರಗೆ ಪೋಷಕನಾಗಿ ದೇವ ದಾವಿದ ವಂಶಕ್ಕೆ ಕೀರ್ತಿಯಾಗಿ ದೇವವಾಕ್ಯಕ್ಕೆ ಶರಣಾಗಿ ದಾವಿದ ವಂಶಕ್ಕೆ ಕೀರ್ತಿಯಾಗಿ ದೇವವಾಕ್ಯಕ್ಕೆ ಶರಣಾಗಿ ನಮ್ಮ ಬಾಳಿಗೆ ಆದರ್ಶವಾಗಿ ಪ್ರೀತಿ ಮಾರ್ಗವ ತೋರಿದ ಸಂತರೇ ನಮ್ಮ ಬಾಳಿಗೆ ಆದರ್ಶವಾಗಿ ಪ್ರೀತಿ ಮಾರ್ಗವ ತೋರಿದ ಸಂತರೆ ನಮಿಸುವೆವು ಶಿರಬಾಗಿ ಪ್ರಾರ್ಥಿಸಿರಿ ನಮಗಾಗಿ ನಮಿಸುವೆವು ಶಿರವಾಗಿ ಪ್ರಾರ್ಥಿಸಿರಿ ನಮಗಾಗಿ ಸಂತ ಜೋಸೆಫರೇ ಶ್ರಮಿಕರ ಪಾಲಕರೇ ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದ ಶ್ರೇಷ್ಠ ಸಂತರೇ ಸಂತ ಜೋಸೆಫರೇ ಶ್ರಮಿಕರ ಪಾಲಕರೇ ದೇವರ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಈ ಪವಿತ್ರ ದಿನದಂದು ಸಂತ ಜೋಸೆಫರ ಮಹೋತ್ಸವದ ದಿನದಂದು ದಯಾಮಯ ದೇವರು ನಮ್ಮೆಲ್ಲರನ್ನು ಒಂದೇ ಕುಟುಂಬವಾಗಿ ಕರೆತಂದಿದ್ದಕ್ಕಾಗಿ
ದೇವಾದಿ ದೇವರಿಗೆ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುವ ದೇವ ಸ್ವರೂಪಿ ತಾವಾಗಿದ್ದರು ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಮನುಜರಲ್ಲಿ ಮನುಜರಾಗಿ ಜನಿಸಿದಂತಹ ಪ್ರಭು ಯೇಸು ಸ್ವಾಮಿ ಈ ರೊಟ್ಟಿಯ ರೂಪದಲ್ಲಿ ನಮ್ಮೊಂದಿಗೆ ಆಸೀನರಾಗಿದ್ದಾರೆ. ನಾನು ಬಂದಿರುವುದು ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂದು ನುಡಿದ ಸ್ವಾಮಿ, ಪುನರುತ್ಥಾನವು ಜೀವವು ನಾನೇ, ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು ಎಂದು ನುಡಿದ ಸ್ವಾಮಿ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುತ್ತಾನೆ, ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ ಎಂದು ನುಡಿದ ಸ್ವಾಮಿ ನಮ್ಮೆಲ್ಲರನ್ನು ಒಂದೇ ಕುಟುಂಬವನ್ನಾಗಿ ಮಾಡಿದ್ದಾರೆ. ಈ ಬೆಳಗಿನ ದಿನದಿಂದ ನಾವು ಆಲಿಸಿದಂತಹ ದೇವರ ವಾಕ್ಯವನ್ನು ನೆನಪಿಗೆ ತರೋಣ. ದೇವರನ್ನು ನಾವು ಹುಡುಕಬೇಕು. ಎಲ್ಲಿ ಹುಡುಕಬೇಕು? ನಮ್ಮ ಹೃದಯದಲ್ಲಿ, ನಮ್ಮ ಅಂತರಂಗದಲ್ಲಿ, ನೆರೆ ಹೊರೆಯವರಲ್ಲಿ, ನಮ್ಮ ಜೀವನದಲ್ಲಿ ನಾವು ಇತರರನ್ನು ಪರಿಪಾಲಿಸುವ ವ್ಯಕ್ತಿಗಳಾಗಬೇಕು ಎಂಬ ಸಂದೇಶವನ್ನು ನಾವು ಆಲಿಸಿದೆವು. ಜೀವಾವು ಎನ್ನ ಸರ್ವರ್ಪಿಸುತ್ತ ನಮಿಸುವೆ. ದೇವಸುತನೇ, ದೇವಸುತನೇ, ನಿಮ್ಮನ್ನು ಆರಾಧಿಸುವೆ, ಸ್ತುತಿಸುವೆ. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ಜಯ ಮಂಗಳ ಮಹಿಮೆಯು ಸಲ್ಲಲಿ. ಜೀವವು ಎನ್ನ